ಹೊಸನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ತಿಲಕ್ ಪಾರ್ಕ್ ರಸ್ತೆಯಲ್ಲಿರುವಂಥ ಸರ್ಕಾರಿ ಕ್ವಾರ್ಟರ್ಸಲ್ಲಿ ವಾಸಿಸುವಂಥವ್ರ ಮನೆ ಮೇಲೆ ಕಳೆದ ಒಂದು ವಾರದಿಂದ ಕಲ್ಲು ತೂರಾಟವನ್ನು ಮಾಡ್ತಿದ್ರು. ಯಾವ ಕಾರಣಕ್ಕೆ ಕಲ್ಲು ತೂರಾಟವನ್ನು ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಆದರೆ ಇದನ್ನ ಪ್ರಶ್ನೆ ಮಾಡೋದಕ್ಕಂತ ಹೋದಂಥ ಆ ಮಹಿಳೆಯರ ಮೇಲೆ ಇವರು ಹಲ್ಲೆಗೆ ಮುಂದಾದಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಅಲ್ಲಿ ಸ್ಥಳದಲ್ಲಿ ಸಿಕ್ಬೀಳ್ತಾನೆ. ನಂತರ ಉಳಿದಂಥವ್ರು ಎಲ್ಲರೂ ಅಲ್ಲಿಂದ ಕಾಲು ಕೀಳ್ತಾರೆ. ಒಬ್ಬ ಯುವಕ ಯಾರು ಸಿಕ್ಕಿದ್ದ ಅವನ ಪರವಾಗಿ ಯಾರು ಇವತ್ತು 18 ವರ್ಷ 16 ವರ್ಷ 17 ವರ್ಷದ ಯುವಕರು ಯಾರು ಇವತ್ತು ಮನೆ ಮೇಲೆ ಕಲ್ಲು ಹೊಡಿತಾರೆ ಅವನ ಪರ ಅವನ ಬೆಂಬಲಿಗರು ಅವನ ಧರ್ಮದವರು ಬಂದು ಅವನನ್ನು ಅಲ್ಲಿ ಒತ್ತಾಯಪೂರ್ವಕವಾಗಿ ಆ ಮನೆಯ ತಾಯಂದ್ರಿಂದ ಬಿಡಿಸ್ಕೊಂಡು ಹೋಗೋಂಥ ಪ್ರಯತ್ನ ಮಾಡೋದು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸ್ಥಳೀಯರು ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಇಲ್ಲಿ ಪ್ರಶ್ನೆ ಹುಡ್ತಾ ಇರೋದಂಥವ್ರು ಈ 16 ವರ್ಷ 17 ವರ್ಷದವರಿಗೆ ಈ ಥರ ಹಿಂದೂಗಳ ಮನೆ ಮೇಲೆ ಕಲ್ಲು ಹೊಡೆಯೋಕ್ಕೆ ಇವರು ಯಾರು ಟ್ರೈನಿಂಗ್ ಕೊಡ್ತಿದ್ದಾರೆ, ಇವರು ಯಾರು ಎಲ್ಲಿ ಶಿಕ್ಷಣವನ್ನು ಕೊಡ್ತಿದ್ದಾರೆ, ಯಾಕೆ ಹಿಂದೂಗಳ ಮೇಲೆ ಕಲ್ಲು ಹೊಡಿತಾರೆ? ಅದೇ ಪಕ್ಕದ ಮನೆಯಲ್ಲಿ ಮುಸ್ಲಿಂ ಅವ್ರ ಮನೆ ಇದೆ, ಅವ್ರ ಮೇಲೆ ಯಾಕೆ ಕಲ್ಲು ಹೊಡಿತಾರೆ? ಹಿಂದೂಗಳ ಮೇಲೆ ಯಾಕೆ ಕಲ್ಲು ಹೊಡಿತಾರೆ? ಇವರು ಶಿಕ್ಷಣ ಕೊಡ್ತಿರೋದು ಯಾರು? ಇನ್ನೊಂದು ಕಳೆದ ಹಲವಾರು ದಿನಗಳಿಂದ ಚಿಕ್ಕಮಗಳೂರು ನಗರದಲ್ಲಿ ವೀಲಿಂಗು, ತ್ರಿಬಲ್ ರೈಡಿಂಗು, ಈ ರೀತಿ ಗಾಂಜಾ, ಈ ರೀತಿ ಬೇಕಾದಷ್ಟು ಘಟನೆಗಳು ನಡೆದಿದೆ. ಆದರೂ ಯಾಕೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ? ಯಾಕೆ ಪೊಲೀಸ್ ಇಲಾಖೆ ಕಾಲೇಜು, ಹಾಸ್ಟೆಲ್ಲು, ಸಾರ್ವಜನಿಕರು ಹೆಚ್ಚು ತಿರುಗಾಡುವಂಥ ಜಾಗಗಳಲ್ಲಿ ಯಾಕೆ ಪೊಲೀಸ್ ಇವರ ಕೈಯನ್ನು ಕಟ್ಟಾಕಿರೋರು ಯಾರು? ಕೇವಲ ಒಂದು ಧರ್ಮದ ಇವರ ಅಮಾಯಕರನ್ನ ಒಂದು ಧರ್ಮದವರ ಮೇಲೆ ಇವರ ಕಾನೂನು ಕ್ರಮ. ಈ ಸ್ಟೇಷನನ್ನು ಇಲ್ಲ ಬಸವನಹಳ್ಳಿ ಪಾಲಿಸ್ ಠಾಣೆ ಟೌನ್ ಸ್ಟೇಷನ್ ಆಗಿರ್ಬೋದು, ಪೊಲೀಸ್ ಇಲಾಖೆ ನಾವು ಕೇವಲ ಹಿಂದೂಗಳನ್ನ ವಿರೋಧ ನಾವು ಕೆಲಸ ಮಾಡೋದು, ನಾವು ಅಲ್ಪಸಂಖ್ಯಾತರ ಪರ, ಈ ಸರ್ಕಾರ ನಮಗೆ ಆದೇಶ ಮಾಡಿದೆ, ನಾವು ಹಿಂದೂಗಳ ರಕ್ಷಣೆಗಿಲ್ಲ, ನಾವು ಬರೀ ನಾವಿರೋಂಥದ್ದು ಅಲ್ಪಸಂಖ್ಯಾತರ ರಕ್ಷಣೆಗೆ ಮಾತ್ರ ಅಂತ ಸರ್ಕಾರ ಆದೇಶ ಮಾಡಿದೆಯಾ? ಇವರನ್ನು ಕೈಯನ್ನು ಕಟ್ಟಾಕಿದಾರು ಯಾರು? ಈ ಪ್ರಶ್ನೆ ಎತ್ತಿದ್ದಕ್ಕಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಇವತ್ತು ಹಲ್ಲೆಯನ್ನು ಮಾಡ್ತಾರೆ. ಅವರ ಪರವಾಗಿ ಇವತ್ತು ಅವರು ಧರ್ಮದ ಗುರುಗಳು, ಅವರ ಧರ್ಮದ ಮುಖಂಡರುಗಳು ಬಂದು ಠಾಣೆಯಲ್ಲಿ ವಕಾಲತ್ತಾಗ್ತಾರೆ. ಆ ಠಾಣೆಯಲ್ಲಿ ಹೋಗುವಂಥ ಮಹಿಳೆಗೆ ಸ್ಟೇಷನ್ ಒಳಗಡೆ ಇದು ನೋಡಿ ಗಮನಿಸ್ಬೇಕು, ನಾವು ಸ್ಟೇಷನ್ ಒಳಗಡೆ ಬೆದರಿಕೆ ಆಗ್ತಾರೆ, ನೀವು ಕಂಪ್ಲೇಂಟ್ ಕೊಡಬಾರ್ದು ಅಂತ. ಹಾಗಾಗಿ ಈ ಸ್ಥಿತಿ ಭಾಳಷ್ಟು ದಿನ ನಡೆಯಲ್ಲ. ನಾವೆಲ್ಲೋ ದೂರದ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಆಗ್ತಿರುವಂಥ ಅನ್ಯಾಯದ ವಿರುದ್ಧ ಮರಗ್ತೀವಿ, ಆದರೆ ಇಲ್ಲಿರುವಂಥ ಹಿಂದೂಗಳಿಗೆ ಆಗ್ತಿರುವಂಥ ನೋವನ್ನು ಪ್ರಶ್ನೆ ಮಾಡಿದರು. ಹಾಗಾಗಿ ಈ ಮೂಲಕ ನಾನು ಜಿಲ್ಲಾಡಳಿತನ ಒತ್ತಾಯನ ಮಾಡ್ತಿದ್ದೇನೆ, ನೀವು ಸುಮ್ಮನೆ ಕೂತ್ರೆ ನಾವು ನಮ್ಮ ಹಿಂದೂಗಳ ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವು ಯಾವ ಹಂತದ ಹೋರಾಟಕ್ಕೂ ನಾವು ಯಾವ ಹಂತಕ್ಕೂ ಹೋಗೋಕ್ಕೂ ನಾವು ತಯಾರಿದ್ದೇವೆ. ಹಾಗಾಗಿ ಈ ಘಟನೆ ನಿಮಗೆ ಎಚ್ಚರಿಕೆ, ಇನ್ನಾದರೂ ಎಚ್ಚೆತ್ತುಕೊಳ್ಬೇಕಂದ್ರೆ ಈ ಮೂಲಕ ಜಿಲ್ಲಾಡಳಿತ ನಾನು ಒತ್ತಾಯನ ಮಾಡ್ತೀನಿ. ಅಂದರೆ ಏನಾಯಿತು ಸರ್? ಪ್ರತಿ ಒಂದು ವಾರದಿಂದ ಕಲ್ಲು ಹೊಡಿತಾ ಇದ್ರು, ಯಾರ ಮನೆಗೆ ಯಾರು ಕಲ್ಲು ಹೊಡಿತಾ ಇದ್ರು, ಏನು? ಅಲ್ಲಿ ಕ್ವಾರ್ಟರ್ಸು ಹಾಸ್ಟೆಲಲ್ಲಿ ಇರುವಂಥ ವಿದ್ಯಾರ್ಥಿನಿಯರ ಪಕ್ಕದ ಹಾಸ್ಟೆಲ್ ಕ್ವಾರ್ಟರ್ಸ್ ಇರುವಂಥ ಮಹಿಳೆ ಮೇಲೆ ಕಲ್ಲು ಹೊಡೆಯೋದು, ಓಡೋಗೋದು. ಇವರು ನೆನ್ನೆ CCTV ಫುಟೇಜ್ ಎಲ್ಲ ತೆಗ್ದಿಯಾರು, ಯಾರು ಹೊಡೆದಿದ್ದಾರೆ ಅಂತ ಬಂದು 112 ಕಂಪ್ಲೇಂಟ್ ಮಾಡ್ಯಾರ. ಅದಾದಮೇಲೆ ಇವತ್ತು ಮತ್ತೆ ಇವರು ತಾಯಿ ಮತ್ತು ಮಗಳು ಹೊರಗೆ ಕೂತ ಸಮಯ ಕಲ್ಲು ಹೊಡೆಯೋದು, ಕೇಳಿದಾಗ ಅವೇಚ್ಛೆಯಿಂದ ಬೈಯೋದು, ಓಡೋಗೋದು. ಇದು ಏನು ಇವ್ರಿಗಂತಾರೆ ಚಟ ಆಗಿಬಿಟ್ಟಿದೆಯಾ ಅಥವಾ ಇವ್ರಿಗೇನು ಇದೊಂದು ಹವ್ಯಾಸ ಮಾಡ್ಕೊಂಡಿರೋ ಗೊತ್ತಿಲ್ಲ. ಹೆಣ್ಮಕ್ಳು ಹಿಂದೂಗಳ ಮನೆ ಮೇಲೆ ಟಾರ್ಗೆಟ್ ಮಾಡೋದು, ಕಲ್ಲು ಹೊಡೆಯೋದು, ಯಾವ ಸಂಸ್ಕೃತಿ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ಇವರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದೊಂದು ದಿನ ಇವತ್ತು ಕಲ್ಲು ಹೊಡಿತಾರೆ, ನಾಳೆ ಬಾಂಬ್ ಹಾಕ್ತಾರೆ. ಇವರೇ ಕಲ್ಲು ಹೊಡೆದವ್ರು ಬಾಂಬ್ ಹಾಕಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಹಂಗಾಗಿ ಇವ್ರ ಮೇಲೆ ಕ್ರಮ ಆಗಬೇಕಂತ ಆಗ್ರಹ ಮಾಡ್ತೀನಿ.